ಬೇಸಿಗೆ ಕಾಲ ಶುರುವಾಯಿತು ಅಂತಂದರೆ ವರ್ಷಕ್ಕೆ ಬೇಕಾಗಿರೋಷ್ಟು ಪಾಪಡು ಅಥವಾ ಹಪ್ಪಳ ಮಾಡ್ಕೊಳ್ಳೋದು ಒಂದು ರೂಢಿ ನಮ್ಮಲ್ಲಿ. ಸೊ ಹಾಗಾಗಿ ನಾನು ನಿಮಗೆ ತುಂಬ ಸಿಂಪಲ್ಲಾಗೆ ಜಾಸ್ತಿ ಎಣ್ಣೆ ಹೀರ್ಕೊಳ್ತಾನೆ ಟೇಸ್ಟಿಯಾಗಿರೋಂಥ ರವೆ ಮತ್ತು ಸಾಬುದಾನ ಪಾಪಡ್ ಮಾಡುವಂಥ ವಿಧಾನ ತೊಗೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಓನ್ ಕುಕಿಂಗ್ ಚಾನಲ್. ನಾನು ನಿಮ್ಮಿಂದ ಬನ್ನಿ ಕಲಿತ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಅರ್ಧ ಕಪ್ ಆಗೋಷ್ಟು ಬಾಂಬೆ ರವೆ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಸಾಬುದಾನ ಆ್ಯಡ್ ಮಾಡಿಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಒಂದು ಕಪ್ ನೀರು ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ರವೆ ಕಂಪ್ಲೀಟಾಗಿ ನೀರನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಸೊ ನಂತರ ಇದಕ್ಕೆ ಇನ್ನೊಂದು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಲಿ ಮತ್ತೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು, ಅಂದರೆ ಹರಳಿಲ್ದೇ ಇದು ಕಂಪ್ಲೀಟಾಗಿ ದೋಸೆ ಹಿಟ್ಟಿನ ರೀತಿಯಲ್ಲಿ ತುಂಬಾ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಈಸಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಮಿಶ್ರಣನ ಇನ್ನೊಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಂತರ ಈ ಮಿಕ್ಸಿ ಜಾರ್ಗೆ ಇನ್ನೊಂದು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ತೊಳ್ಕೊಂಡು ಆ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗೆಲ್ಲ ಗಂಟೆ ಇಲ್ದಿರೋ ರೀತಿಲಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಟೋಟಲ್ 9 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕಪ್ ಸಾಬುದಾನ, ಅರ್ಧ ಕಪ್ ರವೆ, ಅದು ಸೇರಿ 1 ಕಪ್ ಆಯ್ತಲ್ಲ. ಸೊ 1 ಕಪ್ಗೆ ಕಂಪ್ಲೀಟಾಗಿ 9 ಕಪ್ ಆಗೋಷ್ಟು ನೀರು ಬೇಕು. ಈ 9 ಕಪ್ ಅಳತೆ ನೀವು ಮಿಕ್ಸಿ ತೊಳೆಯೋದ್ರಿಂದ ಹಿಡಿದು ಮಿಕ್ಸಿಗೆ ರವೆಗೆ ಆ್ಯಡ್ ಮಾಡೋದ್ರೆಲ್ಲ ಸೇರಿಕೊಂಡು 9 ಕಪ್ ಬೇಕಾಗುತ್ತೆ. ಸೊ ನಂತರ ಒಂದು ದಪ್ಪ ತಳ ಇರೋಂಥ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಆಲ್ರೆಡಿ 3 ಕಪ್ ನೀರು ಯೂಸ್ ಮಾಡಿದ್ದೀನಿ. ಈಗ 6 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಇದು ಕುದಿಯೋಕ್ಕೆ ಬಿಟ್ಬಿಡಿ. ನೀರು ಕುದಿದಿದೆ ಅನ್ನುವಾಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಂಥ ರವೆ ಮಿಶ್ರಣ ಆ್ಯಡ್ ಮಾಡಿಕೊಂಡು ಒಂದು 15 ನಿಮಿಷ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ಈ ರೀತಿ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗೆ ಇರುತ್ತೆ, ಸ್ವಲ್ಪ ಹಾರ್ಕೊಂಡ್ಮೇಲೆ ಗಟ್ಟಿಯಾಗುತ್ತೆ. ತುಂಬ ಅಂತ ಗಟ್ಟಿಯಾಗಬಾರ್ದು, ಸುಮಾರಾಗಿರಬೇಕು. ಈ ಫ್ಲೇಮ್ನ ಆಫ್ ಮಾಡಿಕೊಂಡು 1-2 ಟೀ ಸ್ಪೂನ್ ಆಗೋಷ್ಟು ಮೆಣಸಿನ್ಕಾಯಿ ಪುಡಿ ಮತ್ತು 1-2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಎಳ್ಳು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಸ್ವಲ್ಪ ತಣ್ಣಗಾಗಲಿ, ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇದನ್ನು ಸ್ವಲ್ಪ ತಗೊಂಡು ಹಪ್ಪಳ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ತೊಗೋತಾ ಇದ್ದೀನಿ. ಮಿಕ್ಕಿರೋದು ನಂತರ ಮುಚ್ಚಿ ಹಾಗೆ ಎತ್ತಿಟ್ಕೊತಾ ಇದ್ದೀನಿ. ನಂತರ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಕಾಟನ್ನು, ನೆನೆಸ್ಕೊಂಡು ನೀರು ಇಲ್ಲದಿರೋ ರೀತಿಯಲ್ಲಿ ಚೆನ್ನಾಗಿ ಹಿಂಡ್ಕೊಂಡು 2 ಪರದಲ್ಲಿ ಹಾಕ್ಕೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಸೌಟಿಂದ ಈ ರೀತಿಯಾಗಿ ಹಪ್ಪಳನ ಒಯ್ಕೋಬೇಕು. ಇದು ಸ್ಪ್ರೆಡ್ ಮಾಡೋಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಈ ರೀತಿ ಪೋರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿಕೊಂಡ್ರೆ ಸಾಕು. ಈ ರೀತಿ ಎಲ್ಲ ಮಾಡ್ಕೊಂಡ ನಂತರ ಇದನ್ನು ಫ್ಯಾನ್ ಗಾಳಿಗೆ ಇಲ್ಲ ಅಂತಂದರೆ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ಒಂದು 4-5 ಗಂಟೆ ಸಾಕಾಗುತ್ತೆ. ತುಂಬ ದಪ್ಪ ಆದವು ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಒಣಗಿದ ನಂತರ ಬಟ್ಟೆ ತಿರುಗಿಸ್ಕೊಂಡು ಕೆಳಗಡೆ ಪದರದ ಮೇಲೆ ನೀರೆಲ್ಲ ಚಿಮ್ಕಿಸ್ಕೊಂಡು ಈ ರೀತಿಯಾಗಿ ಬಟ್ಟೆ ಈ ರೀತಿಯಾಗಿ ಎಳ್ಕೊಂಡ್ರೆ ಈಸಿಯಾಗಿ ಪಾಪಡ್ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿಯಾಗಿ. ಸೊ ಈ ಪ್ರೋಸೆಸ್ನ ಬಳಸ್ಕೊಂಡು ಕಂಪ್ಲೀಟಾಗಿ ಪಾಪಡ್ನೆಲ್ಲ ತೆಕ್ಕೋಬೇಕಾಗುತ್ತೆ ಬಟ್ಟೆಯಿಂದ. ತುಂಬ ತೆಳ್ಳಗಾಯಿತು ಅಂತಂದರೆ ತೆಕ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ಬಟ್ಟೆ ಈ ರೀತಿ ಎಳೆದಾಗ ಒಡೆದೋಗ್ಬಿಡುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಹಪ್ಪಳ ನೀರು ಚಿಮ್ಕಿಸ್ಕೊಂಡು ತೆಕ್ಕೊಂಡಿರೋದ್ರಿಂದ ಸ್ವಲ್ಪ ತಣ್ಣಗಿರುತ್ತೆ. ಸೊ ಹಾಗಾಗಿ ಇದು ಬಿಸಿಲಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ನಂತರ ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಪಾಪಡ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಣ್ಣೆ ಹೇಳ್ಕೊತಾ ಇಲ್ಲ, ತುಂಬಾ ಸಿಂಪಲ್ಲಾಗಿ ಹೋಗಿ ಬರ್ತಿದೆ. ಮೆಣಸಿನ್ಕಾಯಿ ಪುಡಿ, ಎಳ್ಳು, ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಜೊತೆಗೆ ತುಂಬಾ ಲೈಟಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಈ ಬೇಸಿಗೆಗೆ. ನಾನೀಗಾಗಲೇ ಒಂದು ಸ್ಟೀಮ್ ಅಥವಾ ಹಬೆ ಹಪ್ಪಳ ಶೇರ್ ಮಾಡಿದ್ದೀನಿ ಚಾನಲಲ್ಲಿ. ನೋಡಿಲ್ಲ ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಟ್ರೈ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.